ಹರೇ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ನಿನ್ನೆ ತಿಳಿದಂತೆ ಶ್ರೀಮದಾಚಾರ್ಯರು ಭಾಗವತದ ಒಂದು ಶ್ಲೋಕವನ್ನ ಉದಾಹರಣೆಯನ್ನ ಮಾಡಿದ್ದು. ಭಗವಂತನಿಗೆ ದುಃಖಾದಿಗಳು ಇಲ್ಲ, ದುಃಖಾದಿ ಯಾವ ದೋಷಗಳು ಭಗವಂತನಿಗಿಲ್ಲ ಎನ್ನುವ ವಿಷಯದೊಳಗೆ ಭಾಗವತದ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅಂತ ಶ್ಲೋಕವನ್ನ ಉದಾಹರಣೆಯನ್ನ ಮಾಡಿ, ಭಗವಂತ ಅವತಾರವನ್ನ ಮಾಡಿದ್ದು ಕೇವಲ ಅಸುರರನ್ನ ನಾಶ ಮಾಡುವುದಕ್ಕಾಗಿ ಅಷ್ಟೇ ಅಲ್ಲ, ಮರ್ತ್ಯರಿಗೆ ಮನುಷ್ಯರಿಗೆ ಶಿಕ್ಷಣವನ್ನ ಮಾಡುವುದಕ್ಕಾಗಿಯೂ ಭಗವಂತ ಆ ಮನುಷ್ಯ ರೂಪದ ಅವತಾರವನ್ನ ತೆಗೆದುಕೊಂಡದ್ದು ಅಂತ ಹೇಳುವಾಗ ಅಲ್ಲಿ ಭಗವಂತನಿಗೆ ದುಃಖ ಇಲ್ಲ, ಭಗವಂತ ಆನಂದ ಸ್ವರೂಪಿ ಅಂತ ರಮತಸ್ವ ಆತ್ಮನ್ ಅಂತ ಆ ಶಬ್ದದಿಂದ ಭಗವಂತನಿಗೆ ದುಃಖಾದಿಗಳು ಇಲ್ಲ. ಆ ಸೀತಾದೇವಿಯನ್ನ ಕಳೆದುಕೊಂಡು ಹುಡುಕುವಂತಹ ಪ್ರಸಂಗದೊಳಗೆ ದುಃಖವನ್ನ ಪಟ್ಟಂತೆ ಮಾಡಿದ್ದು ಯಾಕೆ ಅನ್ಲಿಕ್ಕೂ ಕಾರಣವನ್ನ ತಿಳಿಸಿಕೊಟ್ರು. ಭಗವಂತ ಈ ಸ್ತ್ರೀ ಸಂಗಿಗಳಿಗೆ, ಸ್ತ್ರೀಯರನ್ನ ಸಂಗ ಮಾಡಿದಂತಹ ವ್ಯಕ್ತಿಗೆ ವಿಯೋಗವಾದಾಗ ಯಾವ ರೀತಿ ದುಃಖ ಆಗ್ತದೆ, ಅದಕ್ಕಾಗಿ ಸಂಘವನ್ನ ಬಿಡಬೇಕು, ಅಭಿಮಾನವನ್ನ ಬಿಡಬೇಕು ಅನ್ನ ತಿಳಿಸೋದಕ್ಕಾಗಿ ಭಗವಂತ ಆ ರೀತಿಯಾಗಿ ದುಃಖ ಪಟ್ಟಂತೆ ನಟನೆಯನ್ನ ಮಾಡಿದನೇ ಹೊರತು ಭಗವಂತ ಆನಂದ ಸ್ವರೂಪಿ, ಆನಂದ ಸ್ವರೂಪನಾದಂಥವನು ಭಗವಂತ. ಹೀಗಾಗಿ ಸರ್ವಥಾ ಅವನಿಗೆ ದುಃಖಾದಿ ದೋಷಗಳಿಲ್ಲ ಅನ್ನೋ ವಿಷಯದೊಳಗೆ ಭಾಗವತವನ್ನ ಪ್ರಮಾಣ ಕೊಟ್ಟು ಈಗ ಮತ್ತೆ ಮತ್ತೊಂದು ಶ್ಲೋಕವನ್ನ ಉದಾಹರಣೆಯನ್ನು ಮಾಡ್ತಾ ಇದ್ದಾರೆ. ಭಗವಂತನಿಗೆ ಯಾವ ದುಃಖಾದಿ ದೋಷಗಳು ಇಲ್ಲ ಎನ್ನುವ ವಿಷಯದೊಳಗೆ 132ನೆಯ ಶ್ಲೋಕ. ನ ವೈ ಸ ಆತ್ಮಾತ್ಮವತಾಮಧೀಶ್ವರೋ ಭುಂಕ್ತೆ ಹಿ ದುಃಖಂ ಭಗವಾನ್ ವಾಸುದೇವಃ. ನ ಸ್ತ್ರೀಕೃತಂ ಕಲ್ಮಷಮಶ್ನುವೀತ
ನ ಲಕ್ಷ್ಮಣಂ ಚಾಪಿ ಜಹಾತಿ ಕರ್ಹಿಚಿತ್ ನ ವೈ ಸ ಆತ್ಮಾತ್ಮವತಾಮಧೀಶ್ವರೋ ಭುಂಕ್ತೆ ಹಿ ದುಃಖಂ ಭಗವಾನ್ ವಾಸುದೇವಃ ನ ಸ್ತ್ರೀಕೃತಂ ಕಲ್ಮಷಮಶ್ನುವೀತ ನ ಲಕ್ಷ್ಮಣಂ ಚಾಪಿ ಜಹಾತಿ ಕರ್ಹಿಚಿತ್ ಎಂಬುದಾಗಿ 132ನೆಯ ಶ್ಲೋಕ. ಪದವಿಭಾಗ. ನ ವೈ ಸಹ ಆತ್ಮಾ ಆತ್ಮ ಆತ್ಮವತಾಂ ಅಧೀಶ್ವರಃ. 3 ಶಬ್ದಗಳಿವೆ. ಆತ್ಮ ಆತ್ಮವತಾಂ ಅಧೀಶ್ವರಃ ಭುಂಕ್ತೆ ಹಿ ದುಃಖಂ ಭಗವಾನ್ ವಾಸುದೇವಃ ನ ಸ್ತ್ರೀಕೃತಂ ಕಲ್ಮಷಂ ಅಶ್ನುವೀತ ನ ಲಕ್ಷ್ಮಣಂ ಚ ಅಪಿ ಜಹಾತಿ ಕರ್ಹಿಚಿತ್ ಎಂಬುದಾಗಿ 132ನೆಯ ಶ್ಲೋಕದ ಪದವಿಭಾಗ. ಅದನ್ನೇ ದುಃಖಾದಿಗಳು ಭಗವಂತನಿಗೆ ಇಲ್ಲ ಎಂಬುದನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ರಾಮದೇವರು ಹನುಮಂತ ದೇವರು ಹೇಳಿದಂಥ ಮಾತೆ ಇದು ಕೂಡ ಭಾಗವತದಲ್ಲಿ ಬಂದಂತಹದ್ದೇ. ಹಿಂದೆ ಹೇಳಿದ್ದಾರೆ 130ನೇ ಶ್ಲೋಕದಲ್ಲಿ ಹನುಮದ್ವಚನಂ ಪರಂ ಅಂತ ಹೇಳಿದ್ದು. ಇದು ಕೂಡ ಹನುಮಂತ ದೇವರ ಮಾತೆ. ನ ವೈ ಸ ಆತ್ಮಾತ್ಮವತಾಮಧೀಶ್ವರಃ. ಸಹ ಆತ್ಮ. ಸಹ ಆತ್ಮ ಅಂದ್ರೆ ಆ ಪರಮಾತ್ಮ ಅಂತ ಅರ್ಥ. ಆ ಪರಮಾತ್ಮ ಅಂದ್ರೆ ಹಿಂದೆ ಏನು ಹೇಳಿದನಲ್ಲೋ ರಾಮದೇವರ ಬಗ್ಗೆ ಹೇಳ್ತಾ ಇದ್ದದ್ದು ಹನುಮಂತ ದೇವರು ಹೇಳುವಾಗ, ಸಹ ಆತ್ಮ ಆ ಪರಮಾತ್ಮ ಎಂಥವ ಅಂದ್ರೆ ಆತ್ಮವತಾಂ ಅಧೀಶ್ವರ. ಪದಚ್ಛೇದ ಮಾಡಿಕೊಂಡಿದೆ ಇಲ್ಲಿ. ಆತ್ಮಾತ್ಮವತಾಂ ಅಧೀಶ್ವರ ಎಂಬುವಲ್ಲಿ ಸಹ ಆತ್ಮ ಆತ್ಮವತಾಂ ಅಧೀಶ್ವರ. ಆತ್ಮವತಾಂ ಎಂಬುದಕ್ಕೆ ಟಿಪ್ಪಣಿಕಾರ ಬರೀತಾರೆ, ವಾದರಾಜ ತೀರ್ಥ ಬರೀತಾರೆ, ವಶೀಕೃತ ಮನಸಾಂ. ಮನಸ್ಸನ್ನ ವಶದಲ್ಲಿ ಇಟ್ಟುಕೊಂಡವರು, ಅವರನ್ನ ಆತ್ಮವತಾಂ ಅಂತ ಕರೆದದ್ದು. ಅಂದ್ರೆ ಯೋಗಿಗಳು ಅಂತ ಅರ್ಥ, ಜ್ಞಾನಿಗಳು ಅಂತ ಅರ್ಥ. ಆತ್ಮವತಾಂ ಅಂದ್ರೆ ಆತ್ಮವತಾಂ ಅಧೀಶ್ವರ, ಯೋಗಿಗಳಿಗೆ ಜ್ಞಾನಿಗಳಿಗೆ ಅಧೀಶ್ವರ ಯಾರು? ಆ ಪರಮಾತ್ಮ. ಅಷ್ಟೇ ಅಲ್ಲ, ಅವನೇನಾಗಿದ್ದಾನೆ ಅಂದ್ರೆ ಭಗವಾನ್ ಅಂತ ಶಬ್ದವನ್ನ ಹನುಮಂತ ದೇವರು ಆಡ್ತಾರೆ. ಭಗವಾನ್, ಆ ದೇವರ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ಭಗವಾನ್ ಅಂದ್ರೆ ಷಡ್ಗುಣ ಐಶ್ವರ್ಯ ಪರಿಪೂರ್ಣ. ಷಡ್ಗುಣಗಳಿಂದ ಪರಿಪೂರ್ಣನಾದವನು ಆ ಭಗವಂತ. ಮತ್ತು ವಾಸುದೇವ ಅಂತ ಹೇಳ್ತಾರೆ. ಭಗವಂತನಿಗೆ ಮತ್ತೊಂದು ವಿಶೇಷಣವನ್ನ ಕೊಟ್ಟದ್ದು ವಾಸುದೇವ. ಆ ಭಗವಂತ ಭಗವಾನ್ ಅಂದ್ರೆ ಷಡ್ಗುಣೈಶ್ವರ್ಯ ಸಂಪನ್ನ. ವಾಸುದೇವ ಎಂಬುದಕ್ಕೆ ಸಕಲ ಜಗತ್ಸು ವಸನಾತ್ ಕ್ರೀಡಾದಿ ಗುಣ ವಿಶಿಷ್ಟತ್ವಾಚ್ಚ ವಾಸುದೇವಕ ನಾಮಕಃ ಆತ್ಮ. ಈ ರೀತಿ ವಾದರಾಜ ತೀರ್ಥರು ಬರೀತಾರೆ. ವಾಸುದೇವ ಶಬ್ದಕ್ಕೆ ಅರ್ಥವನ್ನ ವಸನಾತ್, ಎಲ್ಲಿ ವಾಸ ಮಾಡ್ತಾನೆ ಅಂದ್ರೆ ಸಕಲ ಜಗತ್ಸು. ಭಗವಂತ ಇಡೀ ಜಗತ್ತಿನೊಳಗೆ ಭಗವಂತ ವಾಸವನ್ನು ಮಾಡ್ತಾನೆ, ವ್ಯಾಪ್ತನಾಗಿ ಇದ್ದಾನೆ. ಬರೇ ವ್ಯಾಪ್ತನಾಗಿ ಸುಮ್ಮನೆ ಇದ್ದಾನೆ ಅಂತ ಅಲ್ಲ, ಆ ಇದ್ದದ್ದು ಕೂಡ ಸುಮ್ಮನೆ ವ್ಯರ್ಥವಾಗಿದ್ದದ್ದಲ್ಲ. ಕ್ರೀಡಾದಿ ಗುಣ ವಿಶಿಷ್ಟತ್ವಾಚ್ಚ. ಆ ಇರೋದು ಹೇಗೆ ಅಂದ್ರೆ ಕ್ರೀಡಾದಿ ಗುಣ ವಿಶಿಷ್ಟನಾಗಿ ಭಗವಂತ ಅನೇಕ ಕ್ರೀಡೆಗಳನ್ನ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನ, ಆ ಕಾರ್ಯಗಳನ್ನ ಮಾಡ್ತಾ ಭಗವಂತ ಎಲ್ಲ ಕಡೆಗೂ ವಾಸವಾಗಿ ಇದ್ದಾನೆ. ಅದಕ್ಕೆ ಭಗವಂತನನ್ನ ವಾಸುದೇವ ಅಂತ ಕರೆದದ್ದು. ಷಡ್ಗುಣೈಶ್ವರ್ಯ ಸಂಪನ್ನ ಪರಮಾತ್ಮ ಅಂತಹ ಭಗವಂತ ವಾಸುದೇವ ಇಡೀ ಜಗತ್ತಿನೊಳಗೆ ವ್ಯಾಪ್ತನಾಗಿದ್ದಂಥವನು ಮತ್ತು ಜಗತ್ತಿನ ಸೃಷ್ಟ್ಯಾದಿ ಎಲ್ಲ
ಕ್ರೀಡೆಗಳನ್ನ ಮಾಡುವಂಥವನು. ಅದನ್ನ ಹೇಳಿದ್ದು ಸ ಆತ್ಮ ಆತ್ಮವತಾಂ ಅಧೀಶ್ವರ, ಜ್ಞಾನಿಗಳಿಗೂ ಅಧೀಶ್ವರನಾಗಿ ಇದ್ದವನು. ಅಂತಹ ಭಗವಾನ್ ವಾಸುದೇವ, ಅಂತಹ ಭಗವಂತ ರಾಮದೇವರು ದುಃಖಂ ನ ಭುಂಕ್ತೆ, ದುಃಖವನ್ನ ಭೋಗ ಮಾಡೋದಿಲ್ಲ, ದುಃಖವನ್ನ ಅನುಭವಿಸೋದಿಲ್ಲ, ದೇವರಿಗೆ ದುಃಖ ಇಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಪರಮಾತ್ಮ ವಾಸುದೇವ ದುಃಖಂ ನ ಭುಂಕ್ತೆ, ದುಃಖವನ್ನ ಸರ್ವಥ ಭೋಗ ಮಾಡೋದಿಲ್ಲ. ಹಿ ನಿಶ್ಚಿತ, ಹಿ ಅಂತಂದ್ರೆ ಅದು ನಿಶ್ಚಯವನ್ನ ತಿಳಿಸಿಕೊಡುತ್ತದೆ. ನಿಶ್ಚಿತವಾಗಿಯೂ ಭೋಗವನ್ನ ಮಾಡೋದಿಲ್ಲ, ದುಃಖವನ್ನು ಭೋಗಿಸೋದಿಲ್ಲ, ದುಃಖ ಆಗೋದಿಲ್ಲ ಅಂತ ಅರ್ಥ. ಅಷ್ಟ ಹೇಳಿ ಮತ್ತೆ ಹೇಳ್ತಾರೆ ಆ ಹನುಮಂತ ದೇವರು, ನಸ್ತ್ರೀಕೃತಂ ಕಲ್ಮಷಮಶ್ನುವೀತ. ಯಾಕೆಂದ್ರೆ ಸೀತಾಪಹರಣವನ್ನ ವಿಚಾರವನ್ನ ನೋಡಿ ಕೇಳಿ ಭಗವಂತ ರಾಮದೇವರು ಬಹಳ ದುಃಖವನ್ನ ಪಟ್ಟಂತೆ ತೋರಿಸಿದ್ದನ್ನ ಕೇಳ್ತೇವೆ, ಕಾಣ್ತೇವೆ. ಅದಕ್ಕಾಗಿ ಹನುಮಂತ ದೇವರು ಸ್ಪಷ್ಟನೆಯನ್ನ ಕೊಡ್ತಾರೆ. ನಸ್ತ್ರೀಕೃತಂ ಕಲ್ಮಷಮಶ್ನುವೀತ. ಆ ರಾಮದೇವರು ಸ್ತ್ರೀಕೃತಂ ಕಲ್ಮಷಂ, ಸ್ತ್ರೀಕೃತವಾದಂತಹ, ಸ್ತ್ರೀ ಸಂಬಂಧಪಟ್ಟಂತಹ ಕಲ್ಮಷ ಅಂದ್ರೆ ಹೊಲಸ್ಸು, ಅಂದ್ರೆ ದುಃಖಾದಿಗಳು, ಅದ್ಯಾವುದನ್ನು ಕೂಡ ನ ಅಶ್ನುವೀತ, ಅದನ್ನ ಅನುಭವಿಸುವವರಲ್ಲ. ಯಾವುದೇ ರೀತಿಯಾದಂತಹ ಕಲ್ಮಷವನ್ನ, ಸ್ತ್ರೀ ಸಂಬಂಧಿಯಾದಂತಹ ಯಾವ ದೋಷವೂ ಇಲ್ಲ, ಯಾವ ದುಃಖಾದಿ ದೋಷಗಳು ಇಲ್ಲ. ಅಂದ್ರೆ ಸ್ತ್ರೀ ಸಂಬಂಧಿಯಾದಂತಹ ಸೀತಾಪಹಾರ ನಿಮಿತ್ತ ರೂಪವಾದಂತಹ ಆ ಕಲ್ಮಷ ದುಃಖವೂ ಕೂಡ ನ ಅಶ್ನುವೀತ, ದುಃಖವನ್ನ ಅನುಭವಿಸಿಲ್ಲ. ಅಷ್ಟೇ ಅಲ್ಲ, ನ ಲಕ್ಷ್ಮಣಂ ಚಾಪಿ ಜಹಾತಿ ಕರ್ಹಿಚಿತ. ಪ್ರಸಂಗ ಸಂಗತ್ಯ ಮತ್ತೊಂದು ವಿಚಾರವನ್ನ ತಿಳಿಸಿಕೊಟ್ಟದ್ದು. ಲಕ್ಷ್ಮಣನನ್ನ ಕರ್ಹಿಚಿತ ನ ಜಹಾತಿ, ರಾಮದೇವರು ಎಂದಿಗೂ ಕೂಡ ಲಕ್ಷ್ಮಣನನ್ನು ಬಿಟ್ಟಿದ್ದವರೇ ಅಲ್ಲ. ಅನೇಕ ಪ್ರಸಂಗಗಳಲ್ಲಿ ಬಿಟ್ಟು ಹೋದದ್ದನ್ನ ಕೇಳ್ತೇವೆ, ಆದ್ರೆ ನಿಜವಾಗಿಯೂ ಕೂಡ ಆ ರಾಮದೇವರು ಆ ಲಕ್ಷ್ಮಣ ಕೈಯನ್ನ ಬಿಟ್ಟವರಲ್ಲ. ಅಷ್ಟು ಲಕ್ಷ್ಮಣನ ಮೇಲೆ ಅತ್ಯಂತ ಪ್ರೀತಿ, ಹೀಗಾಗಿ ಎಂದಿಗೂ ಕೂಡ ಲಕ್ಷ್ಮಣನನ್ನ ಬಿಟ್ಟವರೇ ಅಲ್ಲ ಅಂತ ಈ ಶ್ಲೋಕದಲ್ಲಿ ಹನುಮಂತ ದೇವರು ಹೇಳುತ್ತಾ ಇದ್ದದ್ದು. ಮುಖ್ಯವಾಗಿ ಈ ಶ್ಲೋಕವನ್ನ ಉದಾಹರಣೆ ಮಾಡಿದ್ದು ಭಗವಂತನಿಗೆ ದುಃಖ ಇಲ್ಲ ಅನ್ನೋ ವಿಷಯದೊಳಗೆ ಶ್ರೀಮದಾಚಾರ್ಯರು ಪ್ರಮಾಣವನ್ನ ಕೊಡ್ತಾ ಇದ್ದದ್ದು. ಮೊದಲು ಎರಡು ಪಾದಗಳು ಕೂಡ ಸ್ಪಷ್ಟವಾಗಿ ನಭುಂಕ್ತೆ, ದುಃಖಂ ನಭುಂಕ್ತೆ ಅಂತ ಹೇಳಿದ್ದಾರೆ. ದುಃಖ ಭಗವಂತ ಭೋಗ ಮಾಡೋದಿಲ್ಲ. ಮೂರನೇ ಪಾದದಲ್ಲಿಯೂ ಕೂಡ ಸ್ಪಷ್ಟವಾಗಿದೆ, ನ ಸ್ತ್ರೀಕೃತಂ ಕಲ್ಮಷಂ ಅಶ್ನುವೀತ, ಸ್ತ್ರೀಕೃತವಾದಂತಹ ಕಲ್ಮಷವನ್ನು ಭಗವಂತ ಅನುಭವಿಸುವುದಿಲ್ಲ ಅಂತ ಸ್ಪಷ್ಟವಾಗಿ ಈ ರೀತಿಯಾಗಿ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದದರಿಂದಾಗಿ ಭಗವಂತನಿಗೆ ಯಾವುದೇ ದುಃಖಾದಿ ದೋಷಗಳು ಇಲ್ಲ ಎಂಬುದನ್ನ ಈ ಶ್ಲೋಕದಿಂದ ನಾವು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ಈ ಶ್ಲೋಕವನ್ನ ಇಲ್ಲಿ ಪ್ರಮಾಣತೆಯ ಉದಾಹರಣೆ ಮಾಡಿದ್ದು. ಆ ದುಃಖಾದಿಗಳಿಲ್ಲ ಎನ್ನುವ ವಿಷಯದೊಳಗೆ ನಿರ್ಣಯವನ್ನ ಮಾಡುವುದಕ್ಕಾಗಿ ಈ ಶ್ಲೋಕವನ್ನ ಶ್ರೀಮದಾಚಾರ್ಯರು ಉದಾಹರಣೆಯನ್ನ ಮಾಡಿದ್ದಾರೆ. ಇನ್ನು ಪೂರ್ವೋಕ್ತಮರ್ಥಂ ಹೇತುಪೂರ್ವಕಂ ಆಹ, ಹಿಂದಿನ ಅರ್ಥವನ್ನೇ ಏನು ಈ 132ನೆಯ ಶ್ಲೋಕದಲ್ಲಿ ಏನು ಅರ್ಥವನ್ನ ತಿಳಿಸಿಕೊಟ್ರು, ಇದೇ ಅರ್ಥವನ್ನೇ ಹೇತುಪೂರ್ವಕಂ ಆಹ, ಕಾರಣವನ್ನ ಕೊಡುವ ಮುಖಾಂತರವಾಗಿ ಅದನ್ನ ಇನ್ನೂ ಸ್ಪಷ್ಟ ಮಾಡ್ತಾ ಇದ್ದಾರೆ. ಅದನ್ನೇ ಆ ವಿಚಾರವನ್ನೇ ತಿಳಿಸಿಕೊಡ್ತಾ ಇದ್ದಾರೆ. 133ನೆಯ ಶ್ಲೋಕ. ಯತ್ಪಾದ ಪಂಕಜ ಪರಾಗ ನಿಷೇವಕಾಣಾಂ ದುಃಖಾನಿ ಸರ್ವಾಣಿ ಲಯಂ ಪ್ರಯಾಂತಿ ಸಬ್ರಹ್ಮ ವಂದ್ಯ ಚರಣೋ ಜನಮೋಹನಾಯ ಸ್ತ್ರೀ ಸಂಗಿನಾಮಿತಿ ರತಿಂ ಪ್ರಥಯಂಶ್ಚಚಾರ ಯತ್ಪಾದ ಪಂಕಜ ಪರಾಗ ನಿಷೇವಕಾಣಾಂ ದುಃಖಾನಿ ಸರ್ವಾಣಿ ಲಯಂ ಪ್ರಯಾಂತಿ ಸಬ್ರಹ್ಮ ವಂದ್ಯ ಚರಣೋ ಜನಮೋಹನಾಯ ಸ್ತ್ರೀ ಸಂಗಿನಾಮಿತಿ ರತಿಂ
ಕೃತಯೋಶ್ಚಚಾರ ಎಂಬುದಾಗಿ 133ನೆಯ ಶ್ಲೋಕ. ಪದ ವಿಭಾಗ. ಯತ್ಪಾದ ಪಂಕಜ ಪರಾಗ ನಿಷೇವಕಾಣಾಂ. ಒಂದೇ ಶಬ್ದ ಇದು. ದುಃಖಾನಿ ಸರ್ವಾಣಿ ಲಯಂ ಪ್ರಯಾಂತಿ ಸಹ ಬ್ರಹ್ಮವಂದ್ಯಚರಣಃ ಜನಮೋಹನಾಯ ಸ್ತ್ರೀಸಂಗಿನಾಂ ಇತಿ ಪ್ರತಿಂ ಪ್ರಥಯನ್ ಚಚಾರ ಎಂಬುದಾಗಿ 133ನೆಯ ಶ್ಲೋಕದ ಪದ ವಿಭಾಗ. ಆಚಾರ್ಯ ಚಕಾರ ಇದೆ ಪರವಾಗಿಲ್ವಾ ಅಥವಾ ಚಚಾರನೇ ಹೇಳ್ಬೇಕಾ? ಚಚಾರನೆ, ಚಕಾರ ಬೇಡ, ಚಚಾರ. ಸರಿ, ಮಾಡ್ತೇನೆ. ಆಯ್ತು. ಇದಕ್ಕೆ ಟಿಪ್ಪಣಿಕಾರರು ಚಚಾರ ಅಂತೆ ವ್ಯಾಖ್ಯಾನ ಮಾಡಿದ್ದಾರೆ, ಅದನ್ನು ಹೇಳ್ತಿದ್ದಾರೆ ನೋಡಿ. ಯತ್ಪಾದ ಪಂಕಜ ಪರಾಗ ನಿಷೇವಕಾಣಾಂ ಸರ್ವಾಣಿ ದುಃಖಾನಿ ಲಯಂ ಪ್ರಯಾಂತಿ. ನೋಡಿ, ಯತ್ಪಾದ ಪಂಕಜ, ಯಾರ ಪಾದ ಪಂಕಜ ಅಂದ್ರೆ ಕಮಲ, ಪಾದ ಕಮಲಗಳು ಅಂದ್ರೆ ಪಾದಗಳಿಗೆ ಕಮಲಕ್ಕೆ ಹೋಲಿಸುವುದು. ಅಷ್ಟು ಕೋಮಲವಾದಂತಹ ಪಾದ ಭಗವಂತನ ಪಾದ, ಅಷ್ಟು ಮೃದುವಾದಂತಹದ್ದು, ಆನಂದವನ್ನು ಕೊಡುವಂತಹದ್ದು. ಅದಕ್ಕೆ ಯತ್ ಪಾದ ಪಂಕಜ ಪರಾಗ ನಿಷೇವಕಾಣಾಂ, ಯಾರ ಪಾದ ಕಮಲಗಳನ್ನ ಅಲ್ಲ, ಪಾದ ಕಮಲ ಅಷ್ಟೇ ಅಲ್ಲ, ಇಡೀ ಕಮಲವನ್ನಲ್ಲ, ಕಮಲದಲ್ಲಿರ್ತಕ್ಕಂತಹ ಪರಾಗಗಳಿರ್ತವೆ. ಅಂದ್ರೆ ಸ್ವಲ್ಪ ಪಾದವನ್ನ, ಭಗವಂತನ ಇಡೀ ಪಾದವನ್ನ ಸೇವೆ ಮಾಡೋದು ಬೇಕಾಗಿಲ್ಲ. ಸ್ವಲ್ಪ ಪಾದವನ್ನ, ಒಂದು ಬೆರಳನ್ನ, ಒಂದು ಭಾಗವನ್ನ, ಪಾದದಲ್ಲಿ ಒಂದು ಭಾಗವನ್ನ ಚಿಂತನೆ ಮಾಡಿದರು ಅಂದ್ರೆ ಪರಾಗಗಳಿಗೆ ಹೋಲಿಸ್ತಾ ಇದ್ದಾರೆ. ಇಡೀ ಒಂದು ಪಾದ ಕಮಲವನ್ನ ಚಿಂತನೆ ಮಾಡೋದಷ್ಟಲ್ಲ, ಪಾದ ಪಂಕಜ ಪರಾಗ ಅದರ ಸ್ವಲ್ಪ ಅವುಗಳ ನಿಷೇವಕಾಣ, ಆ ಭಗವಂತನ ಶ್ರೀಮದಾಚಾರ್ಯರೇ ಮಾಡಿದ್ದುಂಟು. ನರಸಿಂಹ ನಖಸ್ತುತಿ ಅಂತ ಹೇಳಿ ನರಸಿಂಹದೇವರ ನಖವನ್ನ, ಉಗುರನ್ನ ಸ್ತೋತ್ರ ಮಾಡಿದ್ದು. ಇಡೀ ಪಾದವನ್ನ ಅಲ್ಲ, ಕೇವಲ ಪಾದದ ಒಂದು ಭಾಗ, ಸ್ವಲ್ಪ ಭಾಗವನ್ನ ಸ್ತೋತ್ರವನ್ನ ಮಾಡಿದ್ದು. ಹೀಗೆ ಆ ಭಗವಂತನ ಪಾದ ಕಮಲಗಳಲ್ಲಿರ್ತಕ್ಕಂತಹ ಪರಾಗಗಳು, ಆ ಪರಾಗ ಅಂದ್ರೆ ಸ್ವಲ್ಪ ಭಾಗ, ಅಷ್ಟು ಪರಾಗದಂತಿರುವಂತ ಸ್ವಲ್ಪ ಭಾಗವನ್ನ ನಿಷೇವಕಾಣ, ಅಷ್ಟೇ ಉಪಾಸನೆ ಮಾಡಿದರೆ, ಅಷ್ಟೇ ಧ್ಯಾನ ಮಾಡಿದರೆ, ಅಷ್ಟೇ ಸ್ತೋತ್ರ ಮಾಡಿದರೆ, ನಿಷೇವಕಾಣ ಯಾರು ಆ ರೀತಿಯಾಗಿ ಸೇವೆಯನ್ನ ಮಾಡ್ತಾರೋ ಅಂಥವರಿಗೆ ಸರ್ವಾಣಿ ದುಃಖಾನಿ ಲಯಂ ಪ್ರಯಾಂತಿ, ಯಾರು ಭಗವಂತನ ಪಾದ ಕಮಲಗಳ ರೇಣುಗಳನ್ನ ಸೇವನೆ ಮಾಡ್ತಾರೋ ಅಂಥವರ 1-2 ಪಾಪಗಳಲ್ಲ, 1-2 ದುಃಖಗಳಲ್ಲ, ಸರ್ವಾಣಿ ದುಃಖಾನಿ ಎಲ್ಲ ದುಃಖಗಳು ಕೂಡ ಲಯಂ ಪ್ರಯಾಂತಿ ನಾಶವನ್ನ ಹೊಂತವೆ. ಎಲ್ಲಾ ಪಾಪಗಳು, ಎಲ್ಲಾ ದುಃಖಗಳು ಕೂಡ ನಾಶ ಹೊಂತವೆ ಭಗವಂತನ ಸೇವೆಯನ್ನ ಮಾಡಿದರೆ. ಭಗವಂತನ ಪಾದಗಳ ಅಲ್ಪ ಭಾಗವನ್ನ, ಭಗವಂತನ ಒಂದು ಅಂಗಕ್ಕೂ ಭಗವಂತನಿಗೂ ಅತ್ಯಂತ ಅಭೇದವೇ ಇದೆ. ಹೀಗಾಗಿ ಲೋಕದೃಷ್ಟಿಯ ನಾವು ವಿಚಾರ ಮಾಡುವುದಾದರೂ ಕೂಡ ಅಷ್ಟು ಸ್ವಲ್ಪ ಭಾಗವನ್ನ ಉಪಾಸನೆ, ಚಿಂತನೆ, ಸೇವೆಯನ್ನ ಮಾಡಿದರೂ ಕೂಡ ಎಲ್ಲ ತರಹದ ದುಃಖಗಳು ಕೂಡ ಲಯಂ ಪ್ರಯಾಂತಿ, ಲಯವನ್ನ ಹೊಂತವೆ. ನೋಡಿ, ಹೀಗೆ ಭಗವಂತನ ಅದನ್ನ ಸೇವೆ ಮಾಡೋದರಿಂದಲೇನೆ, ಭಗವಂತನ ಪಾದ ರೇಣುಗಳ ಸೇವೆಯನ್ನ ಮಾಡೋದರಿಂದಲೇನೆ ಅವರ ಎಲ್ಲಾ ದುಃಖಗಳು ಹೋಗ್ತಾವೆ ಅಂದ ಮೇಲೆ ಕೈಮುತ್ಯ ನ್ಯಾಯದಿಂದ ನಮಗೆ ಸಿದ್ಧ ಆಗ್ತದೆ ಭಗವಂತನಿಗೆ ದುಃಖ ಇಲ್ಲ ಅಂತೇನ್ ಹೇಳೋದು, ಇಲ್ಲವೇ ಇಲ್ಲ ಅಂತ ಸ್ಪಷ್ಟವಾಗ್ತದೆ. ಯತ್ ಪಾದ ಸೇವಕಾನಾಂ ದುಃಖಾನಿ ನಶ್ಯಂತಿ, ಅದಕ್ಕೆ ಅರ್ಥವನ್ನು ಬರೀತಾರೆ ಅಷ್ಟೇ. ಯಾರ ಪಾದ ಸೇವೆಯನ್ನು ಮಾಡೋದರಿಂದ ಎಲ್ಲ ದುಃಖಗಳು ನಾಶವನ್ನು ಹೊಂತವೆ. ಅಂತಹ ವ್ಯಕ್ತಿ ಯಾರು ಅಂದ್ರೆ ಬ್ರಹ್ಮವಂದ್ಯ ಚರಣ ಸಹ. ಬ್ರಹ್ಮವಂದ್ಯ ಚರಣ, ಬ್ರಹ್ಮದೇವರಿಂದಲೂ, ಬ್ರಹ್ಮದೇವರೇ ಎಲ್ಲರಿಂದಲೂ ನಮಸ್ಕೃತರಾದವರು, ಅಂತಹ ಬ್ರಹ್ಮದೇವರಿಂದಲೂ ವಂದ್ಯ ಚರಣ, ನಮಸ್ಕೃತವಾದಂತಹ ಚರಣ ಉಳ್ಳವ, ಪಾದ ಉಳ್ಳವ ಯಾರು ಅಂದ್ರೆ ಸಹ ಆ ರಾಮಚಂದ್ರ ದೇವರು.
ಆ ರಾಮಚಂದ್ರ ದೇವರು ಜನಮೋಹನಾಯ, ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಜನರಿಗೂ ಮೋಹನವನ್ನ ಮಾಡುವ ಸಲುವಾಗಿ ಭಗವಂತ ಏನ್ ಮಾಡಿದ, ರಾಮಚಂದ್ರ ದೇವ ಏನ್ ಮಾಡಿದಳು ಅಂತಂದ್ರೆ, ಜನಮೋಹನಾಯ, ಜನರಿಗೆ ಮೋಹನವನ್ನ ಮಾಡುವ ಸಲುವಾಗಿ ಸ್ತ್ರೀ ಸಂಗಿನಾಂ ರತಿಂ ಇತಿ ಪ್ರಥಯಂಚಚಾರ. ಭಗವಂತ ರಾಮದೇವರು ಸ್ತ್ರೀ ಸಂಗಿನಾಂ, ಸ್ತ್ರೀಯರ ಸಂಗವನ್ನ ಮಾಡಿದವರಿಗೆ, ಅಂದ್ರೆ ಬಹಳ ಅಭಿಮಾನವನ್ನ ಮಾಡಿದವರಿಗೆ, ರತಿಂ ರತಿಂ ಇತಿ ಪ್ರಥಯನ್, ಈ ರೀತಿಯಾಗಿ ಅದನ್ನ ವಿಯೋಗವಾದಾಗ ಈ ರೀತಿಯಾಗಿ ದುಃಖ ಆಗ್ತದೆ ಎಂಬುದನ್ನ ತೋರಿಸೋದಕ್ಕಾಗಿ ಭಗವಂತ ಈ ರೀತಿ ನಟನೆಯನ್ನ ಮಾಡಿದ. ಭಗವಂತನಿಗೆ ದುಃಖ ಇಲ್ಲ. ಭಗವಂತನ ಪಾದ ಸೇವೆಯನ್ನ ಮಾಡೋರಿಗೇನೆ ಎಲ್ಲ ದುಃಖಗಳು ಹೋಗ್ತವೆ. ಅಂದ ಮೇಲೆ ಭಗವಂತನಿಗಂತೂ ಸರ್ವತಾ ದುಃಖ ಇಲ್ಲ. ಅಂದರೂ ಕೂಡ ಭಗವಂತ ದುಃಖವನ್ನು ಪಟ್ಟನಲ್ಲ ಸೀತಾದೇವಿಯನ್ನ ಕಳೆದುಕೊಂಡಾಗ. ಅಂತಂದ್ರೆ ಜನಮೋಹನಾಯ, ಜನರಿಗೆ ಮೋಹನವನ್ನು ಮಾಡುವ ಸಲುವಾಗಿ ತಾನೂ ಕೂಡ ಈ ರೀತಿಯಾಗಿ ದುಃಖವನ್ನು ಪಟ್ಟಂತೆ ನಟನೆಯನ್ನ ಮಾಡಿದ್ದು. ಅದಕ್ಕಾಗಿ ತೋರಿಸಿದ್ದು ಸ್ತ್ರೀ ಸಂಗಿಗಳಿಗೆ ಈ ರೀತಿ ದುಃಖ ಆಗ್ತದೆ ಅಂತ, ಜನರಿಗೆ ಒಂದು ಶಿಕ್ಷಣವನ್ನ, ಅದಕ್ಕೆ ಸಂಘವನ್ನ ಮಾಡಬಾರದು ಅಂತ ಶಿಕ್ಷಣವನ್ನ ಕೊಡಬೇಕು ಅನ್ನುವ ಸಲುವಾಗಿ ಅದನ್ನು ತೋರಿಸಿದ್ದು ಅಂತ ಹಿಂದಿನ ಒಂದು ಶ್ಲೋಕದಲ್ಲಿ ಬಂದದ್ದು. ಅದಷ್ಟೇ ಅಲ್ಲ, ಈ ದುಃಖವನ್ನ ತೋರಿಸಿದ್ದು ಯಾಕೆ ಅಂತಂದ್ರೆ ಜನಮೋಹನಾಯ, ದುಷ್ಟ ಜನರಿಗೆ ಮೋಹನವನ್ನ ಮಾಡುವುದಕ್ಕಾಗಿ ಭಗವಂತ ಈ ಕಾರಣಕ್ಕಾಗಿ ತಾನು ಸ್ತ್ರೀ ಸಂಘವನ್ನ, ಸೀತಾದೇವಿಯನ್ನ ಕಳೆದುಕೊಂಡಾಗ ಆ ದುಃಖವನ್ನ ತಾನು ಅದನ್ನ ತೋರಿಸಿದ್ದು. ಪ್ರಥಯನ್ ಚಚಾರ, ಆ ರೀತಿಯಾಗಿ ತಾನು ಅದನ್ನು ತಿಳಿಸೋದಕ್ಕಾಗಿ ತಾನು ಆ ರೀತಿ ಚಚಾರ ಅಂದ್ರೆ ನಟನೆಯನ್ನ ಮಾಡಿದ. ಚಚಾರ ಅಂದ್ರೆ ಚರಗತಿ ಭಕ್ಷಣೆ ಅಂತ ಕ್ರಿಯಾಪದ. ನಡೆಯೋದು ಅಂತ ಅರ್ಥ, ಸಂಚಾರ ಮಾಡೋದು, ನಡೆಯೋದು ಅಂತ ಅರ್ಥ. ಅಂದ್ರೆ ಇದನ್ನ ತಿಳಿಸುವುದಕ್ಕಾಗಿ ಈ ರೀತಿಯಾಗಿ ನಡೆದ ಅಂದ್ರೆ ಆ ರೀತಿಯಾಗಿ ತೋರಿಸಿಕೊಟ್ಟ, ಆ ರೀತಿ ನಟನೆಯನ್ನ ಮಾಡಿದ ಅಂತ ಅರ್ಥ. ಗುರುಗಳಿಗೆ ಪ್ರಥಯಾಂಚಕಾರ ಅಂತ ಹಾಕಿದ್ದಾರೆ, ಸರಿ ಆಗ್ತದ ಅದು? ಪ್ರಥಯನ್ ಅಂತಿದೆ. ಅಲ್ಲ, ಇವರು ಪ್ರಥಯಾಂಚಕಾರ ಅಂತ ಹಾಕಿ ಕೊನೆಗೆ ಅದನ್ನ ಇದು ಮಾಡ್ಬೇಕಾದ್ರೆ ಇದನ್ನು ಹೇಳಿದ್ದಾರೆ, ಪ್ರಥಯಂಚಚಾರ ಅಂತ ಬಿಡಿಸಿದ್ದಾರೆ. ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಂತ ಅರ್ಥ ಹಂಗಾದ್ರೆ. ಓಕೆ, ಕೂಡಿಸಿದಾಗ ಪ್ರಥಯಾಂಚಕಾರ ಅಂತ ಅಂದಿದ್ದಾರೆ, ಬಿಡಿಸುವಂತ ಪ್ರಥಯನ್ ಚಚಾರ ಅಂತಂದ್ರೆ, ಅಂದ್ರೆ ಪ್ರಥಯನ್ ಚಚಾರ ಅಂತೆ ಮೂಲದಲ್ಲಿ ಇದ್ದದ್ದಿಲ್ಲಿ, ಟಿಪ್ಪಣಿಯಲ್ಲಿ ಅದನ್ನೇ ಹಿಡಿದಿದ್ದಾರೆ, ಪ್ರಥಯನ್ ಚಚಾರ. ಸರಿ. ಹೀಗಾಗಿ ಈ ಒಂದು ಶ್ಲೋಕವು ಕೂಡ ಭಗವಂತನಿಗೆ, ರಾಮಚಂದ್ರ ದೇವರಿಗೆ ದುಃಖಾದಿಗಳು ಇಲ್ಲ ಎನ್ನುವ ವಿಷಯದೊಳಗೆ ಭಗವಂತ ಆ ವಿಷಯದೊಳಗೆ ಪ್ರಮಾಣವನ್ನ ಶ್ರೀಮದಾಚಾರ್ಯರು ಉದಾಹರಣೆಯನ್ನ ಮಾಡಿದ್ದು. ಇನ್ನು ಮುಂದಿನ ಶ್ಲೋಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಕೊನೆಯ ಪಾದದಲ್ಲಿ ಬಂದದ್ದು, ಜನರಿಗೆ ಮೋಹನವನ್ನ ಮಾಡುವುದಕ್ಕಾಗಿ ಭಗವಂತ ಹೀಗೆ ತಾನು ಸ್ತ್ರೀ ಸಂಘವನ್ನ ಮಾಡಿ ವಿಯೋಗವನ್ನ ಮಾಡಿಕೊಂಡಾಗ ದುಃಖವನ್ನ ಪಟ್ಟದ್ದು, ಅಂದ್ರೆ ಜನಮೋಹನಕ್ಕಾಗಿ ತೋರಿಸಿದ್ದು ಅಂತ ಹೇಳಿದ್ದು. ಹೀಗೆ ಭಗವಂತ ತನ್ನ ಅವತಾರಗಳಲ್ಲಿ ಅನೇಕ ರೀತಿಯಾಗಿ ಜನರಿಗೆ, ದುಷ್ಟ ಜನರಿಗೆ ಮೋಹನವನ್ನು ಮಾಡುವ ಸಲುವಾಗಿ ಅನೇಕ ರೀತಿ ತಾನು ಅದನ್ನು ತಿಳಿಸುವುದಕ್ಕಾಗಿ ಅನೇಕ ತರಹದ ನಡವಳಿಕೆಯನ್ನ ಭಗವಂತ ತೋರಿಸಿಕೊಟ್ಟಿದ್ದಾನೆ. ಅದನ್ನ ಯಾವುದು ಅಂತ ತಿಳಿಸಿಕೊಡ್ತಾರೆ. ಇದು ಮಹಾಭಾರತದ ವಾಕ್ಯ, ಇದು ಅಲ್ಲಿಯ ಶ್ಲೋಕ, ಇದು 134ನೆಯ ಶ್ಲೋಕ. ಕ್ವಚಿತ್ ಶಿವಂ ಕ್ವಚಿದೃಶೀನ್ ಕ್ವಚಿತ್ ದೇವಾನ್ ಕ್ವಚಿನ್ನರಾನ್ ನಮತ್ಯರ್ಚಯತಿ ಸ್ತೌತಿ ವರಾನರ್ಥಯತೇಪಿ ಚ. ಕ್ವಚಿತ್ ಶಿವಂ ಕ್ವಚಿದೃಶೀನ್ ಕ್ವಚಿತ್ ದೇವಾನ್ ಕ್ವಚಿನ್ನರಾನ್ ನಮತ್ಯರ್ಚಯತಿ ಸ್ತೌತಿ ವರಾನರ್ಥಯತೇಪಿ ಚ ಎಂಬುದಾಗಿ 134ನೆಯ ಶ್ಲೋಕ. ಪದವಿಭಾಗ: ಕ್ವಚಿತ್ ಶಿವಂ ಕ್ವಚಿತ್ ಋಷೀನ್
ಕ್ವಚಿತ್ ದೇವಾನ್ ಕ್ವಚಿತ್ ನರಾನ್ ನಮತಿ ಅರ್ಚಯತಿ, ನಮತ್ಯರ್ಚಯತಿ ಅಂತ ಇದೆ, ನಮತಿ ಅರ್ಚಯತಿ, ಸ್ತೌತಿ ವರಾನ್ ಅರ್ಥಯತೆ ಅಪಿ ಚ ಎಂಬುದಾಗಿ 134ನೆಯ ಶ್ಲೋಕದ ಪದವಿಭಾಗ. ಭಗವಂತ ಅಸುರಜನ ಮೋಹನ ಮಾಡುವ ಸಲುವಾಗಿ, ಅಜ್ಞಾನಿಗಳಿಗೆ ಮೋಹನವನ್ನು ಮಾಡುವ ಸಲುವಾಗಿ ಭಗವಂತ ಮತ್ಯಾವ ರೀತಿಯಾಗಿ ನಟನೆಯನ್ನು ಮಾಡಿದ ಅದನ್ನು ಹೇಳ್ತಾರೆ. ಕ್ವಚಿತ್ ಶಿವಂ, ಕೆಲವು ಕಡೆಗೆ ರುದ್ರದೇವರನ್ನ ಕುರಿತು, ರುದ್ರದೇವರನ್ನ, ಕೆಲವೊಂದು ಬಾರಿ ಕೆಲವೊಂದು ಕಡೆ ಬರ್ತದೆ ಋಷಿಗಳನ್ನ, ಕ್ವಚಿತ್ ದೇವಾನ್, ಕೆಲವು ಕಡೆಗೆ ಅನೇಕ ದೇವತೆಗಳನ್ನ, ಕ್ವಚಿತ್ ನರಾನ್, ಕೆಲವು ಕಡೆಗೆ ಮನುಷ್ಯರನ್ನ, ನಮತಿ ಅರ್ಚಯತಿ ಸ್ತೌತಿ, ಅಂದ್ರೆ ನೋಡಿ ಇದು ಎಲ್ಲ ಕಡೆ ಸೇರಿಸಿಕೊಳ್ಬೇಕು ಅದನ್ನ. ಕ್ವಚಿತ್ ಶಿವಂ ನಮತಿ ಅರ್ಚಯತಿ ಸ್ತೌತಿ, ಕೆಲವು ಕಡೆಗೆ ಅರ್ಥ ಏನದಕ್ಕೆ, ಕೆಲವು ಕಡೆಗೆ ಭಗವಂತ ಕೆಲವು ಬಾರಿ ರುದ್ರದೇವರನ್ನ ರುದ್ರದೇವರನ್ನ ಕುರಿತು ನಮಸ್ಕಾರವನ್ನ ಮಾಡಿದ್ದು, ರುದ್ರದೇವರಿಗೆ ಪೂಜೆಯನ್ನ ಮಾಡಿದ್ದು, ಸ್ತೋತ್ರವನ್ನು ಮಾಡಿದ್ದು, ವರವನ್ನ ಪಡೆದುಕೊಂಡದ್ದು, ವರವನ್ನ ಕೇಳಿದ್ದು, ಹೀಗೆ ಕೆಲವು ಕಡೆಗೆ ರುದ್ರದೇವರಿಗೆ ಕೇಳಿದ್ದು, ಕೆಲವು ಕಡೆಗೆ ಋಷಿಗಳನ್ನ ಕುರಿತು ಸ್ತೋತ್ರವನ್ನು ಮಾಡಿದ್ದು, ನಮಸ್ಕಾರ ಮಾಡಿದ್ದು, ವರವನ್ನ ಕೇಳಿದ್ದು, ಋಷಿಗಳನ್ನ ಕುರಿತು, ದೇವತೆಗಳನ್ನ ಕುರಿತು, ಈ ರೀತಿಯಾಗಿ ಮಾಡಿದ್ದಾನೆ ಭಗವಂತ. ಇನ್ನು ಕೆಲವು ಕಡೆಗೆ ಮನುಷ್ಯರನ್ನ ಕುರಿತು, ರುದ್ರದೇವರನ್ನ, ಋಷಿಗಳನ್ನ, ದೇವತೆಗಳನ್ನ, ಮನುಷ್ಯರನ್ನ, ಈ ಎಲ್ಲರನ್ನ ಏನ್ ಮಾಡಿದ್ದಾನೆ ಭಗವಂತ, ಇವರೆಲ್ಲರನ್ನೂ ಕೆಲವು ಬಾರಿ ಸ್ತೋತ್ರವನ್ನು ಮಾಡಿದ್ದಾನೆ, ಕೆಲವು ಬಾರಿ ನಮಸ್ಕಾರ ಮಾಡಿದ್ದಾನೆ, ಕೆಲವು ಬಾರಿ ಪೂಜೆಯನ್ನು ಮಾಡಿದ್ದಾನೆ ಭಗವಂತ. ಮತ್ತು ಕೆಲವು ಬಾರಿ ವರಾನ್ ಅರ್ಥಯತೆ ಪಿಚ, ವರಗಳನ್ನು ಕೂಡ ಕೇಳಿಕೊಂಡಿದ್ದಾನೆ, ವರವನ್ನು ಭಗವಂತ ತೆಗೆದುಕೊಂಡಿದ್ದಾನೆ ಅವರಿಂದ. ರುದ್ರದೇವರು, ಋಷಿಗಳು, ದೇವತೆಗಳು, ಮನುಷ್ಯರು, ಇವರು ಯಾರಿಂದಾದರೂ ಕೂಡ ವರವನ್ನು ಕೂಡ ತೆಗೆದುಕೊಂಡದ್ದಿದೆ. ಇದೆಲ್ಲವೂ ಕೂಡ ಏನು ಅಂದ್ರೆ ಭಗವಂತ ಜನಮೋಹನಾಯ, ಆ ಜನರಿಗೆ, ಅಸುರ ಜನರಿಗೆ ಮೋಹನ ಮಾಡುವ ಸಲುವಾಗಿಯೇನೆ ಈ ರೀತಿಯಾಗಿ ಮಾಡಿದ್ದು. ಕ್ವಚಿತ್ ಶಿವಂ ಇತಿ ಭಾರತ ವಾಕ್ಯಂ ಅಂತ ಟಿಪ್ಪಣಿಕಾರರು ತಿಳಿಸಿಕೊಡ್ತಾರೆ. ವರಾನ್ ಅರ್ಥಯತೆ ಪ್ರಾರ್ಥಯತೆ ಶಿವಾದಿಭ್ಯ, ಶಿವ ರುದ್ರದೇವರೇ ಮೊದಲಾದಂಥವರಿಂದ ವರಾನ್ ಅರ್ಥಯತೆ, ವರಗಳನ್ನ ತೆಗೆದುಕೊಂಡದ್ದು ಕಾಣುತ್ತದೆ. ಅಷ್ಟೇ ಅಲ್ಲ, ಇಷ್ಟೇ ಶ್ಲೋಕದಲ್ಲಿ ಬಂದದ್ದು ವರಾನ್ ಅರ್ಥಯತೆ ಅಂತ ಹೇಳಿ, ಚ ಅಂತ ಕೊನೆಗಿದೆ. ಮತ್ತು ಅಂದ್ರೆ ಮತ್ತಿನ್ಯಾರಿಂದ ವರವನ್ನ ತೆಗೆದುಕೊಂಡಿದ್ದಾರೆ ಅಂತ ಅರ್ಥ. ಅದಕ್ಕೆ ಅಸುರತಃ ಅಂತ ಇಟ್ಕೊಳ್ಬೇಕು. ಅಸುರಾಭ್ಯಾಂ, ಅಸುರರಿಂದಲೂ ಕೂಡ ಭಗವಂತ ಕೆಲವು ಬಾರಿ ವರವನ್ನ ತೆಗೆದುಕೊಂಡಿದ್ದಾನೆ. ಎಲ್ಲವೂ ಕೂಡ ಅಸುರರಿಗೆ, ಅಜ್ಞಾನಿಗಳಿಗೇನೆ ಮೋಹನವನ್ನ ಮಾಡುವುದಕ್ಕಾಗಿ. ಅದೆಲ್ಲಿ ಅಂತಂದ್ರೆ ಟಿಪ್ಪಣಿಕಾರ ತಿಳಿಸ್ತಾರೆ, ಮಧುಕೈಟಭಾಭ್ಯಾಂ ಯುದ್ಧೇನ ತುಷ್ಟಾಭ್ಯಾಂ ವರಾನ್ ಯುವಯೋಹೋ ಜೇತ ಹಂತಾ ಭವಾಮಿ ಇತಿ ಇತ್ಯಾದಿ ವರಾನ್ ಅವೃಣೋತ್ ಇತಿ ಚ ಮಾರ್ಕಂಡೇಯ ಪೌರಾಣಿಕಿ ಕಥಾ ಅನುಸಂಧೇಯ. ಮಾರ್ಕಂಡೇಯ ಪುರಾಣದ ಒಂದು ಕಥೆಯಲ್ಲಿ ಬರುವಂತಹದ್ದು. ಭಗವಂತ ಏನ್ ಮಾಡಿದ ಅಂದ್ರೆ, ಮಧುಕೈಟವರಿಂದ ಯುದ್ಧವನ್ನ ಆಡಿದಾಗ ಅವ್ರ ಜೊತೆಗೆ ಮಧುಕೈಟವರು ಸಂತುಷ್ಟರಾಗ್ತಾರೆ. ಅಸುರರವರಿಬ್ಬರೂ ಕೂಡ ಸಂತುಷ್ಟರಾದಾಗ ಏನು ವರ ಬೇಕೋ ಆ ವರವನ್ನ ಕೇಳು ಅಂತ ಹೇಳಿದಾಗ ಸ್ವಯಂ ದೇವರಿಗೆ, ಆಗ ಭಗವಂತ ವರವನ್ನ ಕೇಳಿದ್ದು. ಯುವಯೋಹೋ ಜೇತ, ಮತ್ತೆ ಜನ್ಮಾಂತರದಲ್ಲಿ ಯಾವಾಗಲೂ ನಿಮ್ಮಿಬ್ಬರಿಂದ ನಾನು ಗೆಲ್ಲಬೇಕು, ನಿಮ್ಮಿಬ್ಬರನ್ನ ಗೆಲ್ಲಬೇಕು, ಮತ್ತು ಹಂತಾ ಭವಾಮಿ, ನಿಮ್ಮಿಬ್ಬರನ್ನ ನಾನೇ ಕೊಲ್ಲಬೇಕು ಅಂತ ಆ ರೀತಿ ಅವರಿಂದಲೇ ವರವನ್ನ ತೆಗೆದುಕೊಂಡದ್ದು. ಹೀಗೂ ಕಾಣುತ್ತದೆ. ಅಂದ್ರೆ ಅಸುರರಿಂದ ಭಗವಂತ ವರವನ್ನ ಪಡೆದುಕೊಂಡ ಅಂತ ಈ ತೋರಿಸಿದ್ದುಂಟು. ಹೀಗಾಗಿ ಭಗವಂತ ಇದೆಲ್ಲವನ್ನೂ ಕೂಡ
ಅಜ್ಞಾನಿಗಳಿಗೆ ಅಸುರರಿಗೆ ಮೋಹನವನ್ನು ಮಾಡುವುದಕ್ಕಾಗಿಯೇ ಈ ರೀತಿಯಾಗಿ ಶಿವಾದಿಗಳ ಪೂಜೆ ಸ್ತೋತ್ರ ಅವರಿಂದ ವರವನ್ನ ಪಡೆದುಕೊಂಡದ್ದು, ಅಸುರರಿಂದ ವರವನ್ನ ಪಡೆದುಕೊಂಡದ್ದೆಲ್ಲವೂ ಕೂಡ ಅಸುರ ಜನರಿಗೆ ಅಜ್ಞಾನಿಗಳಿಗೆ ಮೋಹನವನ್ನ ಮಾಡುವುದಕ್ಕಾಗಿ ಭಗವಂತ ಮಾಡಿದ್ದೇ ಹೊರತು ಭಗವಂತನಿಗೆ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ, ದುಃಖಾದಿ ಯಾವ ದೋಷಗಳು ಇಲ್ಲ ಎಂಬುದನ್ನ ಶ್ರೀಮದಾಚಾರ್ಯರು ಈ ಪ್ರಮಾಣವನ್ನ ಕೊಟ್ಟು ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಇದೇ ರೀತಿಯಾಗಿ ಮತ್ತೆ ಭಗವಂತ ಅಸುರ ಜನರಿಗೆ ಅಜ್ಞಾನಿಗಳಿಗೆ ಮೋಹನವನ್ನ ಮಾಡುವುದಕ್ಕಾಗಿ ಮತ್ತಿನ್ನೇನೇನ್ ಮಾಡಿದ್ದಾನೆ ಭಗವಂತ. ಅವತಾರವನ್ನು ಮಾಡಿದಾಗ ರಾಮಾವತಾರದಲ್ಲಿ ಆಗ್ಲಿ ಇನ್ನು ಅನೇಕ ಅವತಾರಗಳಲ್ಲಿ ಭಗವಂತ ಇನ್ನೇನು ಅಸುರ ಜನರಿಗೆ ಮೋಹನ ಮಾಡುವುದಕ್ಕಾಗಿ ಆ ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೈ ನಮಃ. ಶ್ರೀಕೃಷ್ಣ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ.